ಬೆಂಗಳೂರಿನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಕೊರೋನಾದಿಂದ ನಷ್ಟ ಆಗಿದೆ ಅಂತ ಹೇಳಿ ವ್ಯಕ್ತಿಯೊಬ್ಬ ಕಳ್ಳತನಕ್ಕಿಳಿದಿದ್ದ ಆತನನ್ನ ಇದೀಗ ಬಂಧಿಸಿದ್ದಾರೆ. ಈತ ಮಾಸ್ಕ್ ಹಾಕೊಂಡು ಕಳ್ಳತನ ಮಾಡ್ತಾ ಇದ್ದ. ಕೆಜಿಗಟ್ಟಲೆ ಚಿನ್ನಾಭರಣ ಇವುಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯಿಂದ ಬೈಯಪ್ಪನಹಳ್ಳಿ ಪೊಲೀಸರು ಆರೋಪಿ ರಾಜನನ್ನ ಬಂಧಿಸಿದ್ದಾರೆ. ಈತ ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ಅನ್ನ ನಡೆಸಿಕೊಂಡಿದ್ದ ಅಂತ ಗೊತ್ತಾಗ್ತಾ ಇದೆ. ಕೊರೋನಾ ವೇಳೆ ಲಾಸ್ ಆಗಿದೆ, ಹಾಗಾಗಿ ಕಳ್ಳತನ ವೃತ್ತಿಯನ್ನ ಶುರು ಮಾಡ್ತಾನೆ. ಆರೋಪಿ ವಿರುದ್ಧವಾಗಿ 18 ಕಳ್ಳತನ ಪ್ರಕರಣ ದಾಖಲಾಗಿದೆ. ಕೇಸ್ ಇದು ಒಂದು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಸ್ಟ್ ಡಿವಿಷನ್ ಅಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ತುಂಬ 2021 ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ. ಆದರೆ ಇಲ್ಲಿವರೆಗೆ ಅವ್ರ ಕೈಗೆ ಸಿಕ್ಕಿಲ್ಲ ಮತ್ತು ಈ ಕೇಸು ಡಿಟೆಕ್ಟ್ ಆಗದಿಲ್ಲ ಯಾರು ಮಾಡ್ತಾ ಇದ್ದಾರಂತ. ಆಸ್ ಆಫ್ ನಾವು 4 ಕೇಸ್ ಡಿಟೆಕ್ಟ್ ಆಗಿ 1,84 lakhs ಇದು ಟೋಟಲ್ 1 kg 232 grams ಗೋಲ್ಡ್, ಒಂದು 2 wheeler, ಒಂದು ಮೊಬೈಲ್ ಫೋನ್ ಎಲ್ಲ ಸೇರಿ 1,84 lakhsದು ವ್ಯಾಲ್ಯೂದು HBT ಮನೆ ಕಳ್ಳತನದು 4 ಪ್ರಕರಣ ಪತ್ತೆ ಮಾಡಿದ್ದಾರೆ ನಮ್ಮ ಈಸ್ಟ್ ಡಿವಿಷನ್. ಬೆಂಗಳೂರಿನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಕೊರೋನಾದಿಂದ ನಷ್ಟ ಆಗಿದೆ ಅಂತ ಹೇಳಿ ವ್ಯಕ್ತಿಯೊಬ್ಬ ಕಳ್ಳತನಕ್ಕಿಳಿದಿದ್ದ ಆತನನ್ನ ಇದೀಗ ಬಂಧಿಸಿದ್ದಾರೆ. ಈತ ಮಾಸ್ಕ್ ಹಾಕೊಂಡು ಕಳ್ಳತನ ಮಾಡ್ತಾ ಇದ್ದ. ಕೆಜಿಗಟ್ಟಲೆ ಚಿನ್ನಾಭರಣ ಇವುಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯಿಂದ ಬೈಯಪ್ಪನಹಳ್ಳಿ ಪೊಲೀಸರು ಆರೋಪಿ ರಾಜನನ್ನ ಬಂಧಿಸಿದ್ದಾರೆ. ಈತ ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ಅನ್ನ ನಡೆಸಿಕೊಂಡಿದ್ದ ಅಂತ ಗೊತ್ತಾಗ್ತಾ ಇದೆ. ಕೊರೋನಾ ವೇಳೆ ಲಾಸ್ ಆಗಿದೆ, ಹಾಗಾಗಿ ಕಳ್ಳತನ ವೃತ್ತಿಯನ್ನ ಶುರು ಮಾಡ್ತಾನೆ. ಆರೋಪಿ ವಿರುದ್ಧವಾಗಿ 18 ಕಳ್ಳತನ ಪ್ರಕರಣ ದಾಖಲಾಗಿದೆ. ಕೇಸ್ ಇದು ಒಂದು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಸ್ಟ್ ಡಿವಿಷನ್ ಅಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ತುಂಬ 2021 ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ. ಆದರೆ ಇಲ್ಲಿವರೆಗೆ ಅವ್ರ ಕೈಗೆ ಸಿಕ್ಕಿಲ್ಲ ಮತ್ತು ಈ ಕೇಸು ಡಿಟೆಕ್ಟ್ ಆಗದಿಲ್ಲ ಯಾರು ಮಾಡ್ತಾ ಇದ್ದಾರಂತ. ಆಸ್ ಆಫ್ ನಾವು 4 ಕೇಸ್ ಡಿಟೆಕ್ಟ್ ಆಗಿ 1,84 lakhs ಇದು ಟೋಟಲ್ 1 kg 232 grams ಗೋಲ್ಡ್, ಒಂದು 2 wheeler, ಒಂದು ಮೊಬೈಲ್ ಫೋನ್ ಎಲ್ಲ ಸೇರಿ 1,84 lakhsದು ವ್ಯಾಲ್ಯೂದು HBT ಮನೆ ಕಳ್ಳತನದು 4 ಪ್ರಕರಣ ಪತ್ತೆ ಮಾಡಿದ್ದಾರೆ ನಮ್ಮ ಈಸ್ಟ್ ಡಿವಿಷನ್.